ಅಮ್ಮನಿಗೆ ನಾನು ಏನು ಹೇಳಿದ್ದೀನೋ ಅದನ್ನು ನಾನು ಮಾಡಿ ತೋರಿಸ್ತೀನಿ. ನಾಳೆ ನಾನು ಎಲ್ಲದನ್ನು ಬದಲಾಯಿಸ್ಬಿಡ್ತೀನಿ. ನಾಳೆ ಒಂದು ಹೊಸ ಆರಂಭ ಆಗತ್ತೆ, ಮತ್ತೆ ನಾಳೆ ಲೆಕ್ಕನೂ ಚುಪ್ತಾ ಆಗತ್ತೆ. ನೀವು ಏನೇ ಯೋಚನೆ ಮಾಡಿದ್ರೂ ಅದು ಸರಿಯಾಗೇ ಇರುತ್ತೆ. ನಾನು ನಿಮ್ಮ ನಿರ್ಧಾರದ ಜೊತೆಗೆ ನಿಲ್ತೀನಿ. ಆದ್ರೆ ನಿಮ್ಗೆ ಪೂರ್ತಿ ನಂಬಿಕೆ ಇದೆಯಾ ನೀವೀಗ ಯೋಚನೆ ಮಾಡಿರೋದು ಖಂಡಿತ ಸರಿ ಇದೆ ಅಂತ? ಅನು ಯಾರು ಮೋಸ ಮಾಡ್ತಾರೋ ಅವರು ಪದೇ ಪದೇ ಮೋಸ ಮಾಡ್ತಾರೆ. ಆಮೇಲೆ ಯಾರು ಸುಳ್ಳು ಹೇಳ್ತಾರೋ ಅವರು ಪದೇ ಪದೇ ಸುಳ್ಳನ್ನೇ ಹೇಳ್ತಾರೆ. ಮತ್ತು ನಾನು ಇಂಥ ಸಿಚುವೇಶನ್ನ ಹುಟ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ನೀನು, ಪುಟ್ಟಿ, ಜೀಕೆ, ನನಗೆ ಈ ಪ್ರಪಂಚ ಸಾಕು. ಈ ಪ್ರಪಂಚನ ಪ್ರೊಟೆಕ್ಟ್ ಮಾಡೋದಕ್ಕೆ ಏನು ಬೇಕಾದರೂ ಮಾಡ್ತೀನಿ ನಾನು. ಮತ್ತು ನೀನು ಮಾಡಬೇಕು. ಡೋಂಟ್ ಗೆಟ್ ಮಿ ರಾಂಗ್, ನೀನು ಆ ಮನೆ ಜೊತೆ ಸಂಬಂಧ ಇಟ್ಕೋ, ನನಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಈ ಪದೇ ಪದೇ ಹೋಗೋದು ಬರೋದು, ಸಣ್ಣ ಪುಟ್ಟ ವಿಷಯಕ್ಕೆ ಎಮರ್ಜೆನ್ಸಿ ಇದ್ದರೆ ಹೋಗು ನೀನು. ಹಾಗೆ ನಾಳೆ ಪೂಜೆ ನಂತರ ನಾವು ಬ್ಯಾಕ್ ಸೀಟ್ ತಗೋಬೇಕು. ಆ ಮನೆ ಹಾಗೂ ಅಣ್ಣ ಅತ್ತಿಗೆಯಿಂದ ನಾವು ಸ್ವಲ್ಪ ದೂರನೇ ಉಳ್ಕೋಬೇಕು. ಹಾಳಾಗೋಯ್ತು ಸರಿ ತಪ್ಪು ಎಲ್ಲ. ಈಗ ವನರಾಜ್ ಏನ್ ಬಯಸ್ತಾನೋ ಅದೇ ಆಗತ್ತೆ. ನಾಳೆ ಕೊನೆ ಪೂಜೆ. ನನ್ನ ಮಾತಿನ ಅರ್ಥ ಏನು ಅಂದರೆ, ಎರಡೂ ಕುಟುಂಬಗಳು ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡೋವಂಥದ್ದು ಇದೇ ಕೊನೆ ಸಲ ಅಂತ ಯಾರಿಗೂ ಗೊತ್ತು. ಯಾವಾಗ ಮತ್ತೆ ಅವಕಾಶ ಸಿಗುತ್ತೋ. ಸೊ ಅಲ್ಲಮ್ಮ, ಈ ಪೂಜೆ ಮಕ್ಕಳಿಗೋಸ್ಕರ ಮಾಡೋದು. ಮಕ್ಕಳು ನಮ್ಮವರು ಅಂದಮೇಲೆ ಇದು ನಮಗೂ ಸೇರ್ಕೊಂಡಾಗೆ ಅಲ್ವಾ? ಹೌದು, ಈ ಪೂಜೆ ನಮಗೂ ಸೇರುತ್ತೆ. ಅದಕ್ಕೆ ನಾಳೆ ನೀನು ಮದುಮಗಳ ರೀತಿ ರೆಡಿ ಆಗಬೇಕು. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಹೇಗೆ ರೆಡಿ ಆಗಬೇಕು ಅಂದರೆ, ನಿನ್ನ ನೋಡಿ ನಾನು ಮೂರ್ಛೆ ಹೋಗ್ಬಿಡ್ಬೇಕು. ಕೆಂಪು ಸೀರೆನ ಉಟ್ಕೊಂಬಾ, ನನ್ನ ಅನುವಾಗಿ ಬಾ. ಇನ್ನೇನಾದ್ರೂ ಅಲ್ಲ, ನೀನು ನನ್ನವಳು ಅಂದಮೇಲೆ ಅದಕ್ಕಿಂತ ಹೆಚ್ಚು ಏನು ಬೇಕಾಗೇ ಇಲ್ಲ ನನಗೆ. ನಾಳೆ ದಿನ ತುಂಬಾ ಚೆನ್ನಾಗಿರುತ್ತೆ. ನೆನಪಿಟ್ಕೊಳ್ಳೋ ಹಾಗಿರುತ್ತೆ ನೋಡು. ನಾಳೆ ಅನುಜ್ ಕಪಾಡಿಯ ಪೂಜೆ ಮಾಡ್ತಿದ್ದಾನಲ್ವಾ, ಅದೇ ಹವನ ಕುಂಡದಲ್ಲಿ ಎಲ್ಲದನ್ನು ಮುಗಿಸ್ಬಿಡ್ತೀನಿ ಪರ್ಮನೆಂಟ್ ಆಗಿ.